ಇನ್ನು ಯಾರಾಗ್ತಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ಇದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗುತ್ತೆ. ಯಾಕಂದ್ರೆ ಕೋಲ್ಕತ್ತಾದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಅಮಿತ್ ಶಾ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಸೊ ಬಂಗಾಳ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದಿರುವಂತಹ ಸಭೆ ಇದು. ಈ ಸಭೆ ಬಳಿಕ ಪಶ್ಚಿಮ ಬಂಗಾಳದ ನೂತನ ಸಿಎಂ ಹೆಸರು ಘೋಷಣೆ ಆಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಮುಗಿದು ಅದರಲ್ಲಿ ಯಾರ ತೀರ್ಮಾನ ಆಗುತ್ತೆ, ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನುವಂಥದ್ದು ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಅದಾದ ನಂತರ ಲೋಕಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಸೊ ಈಗಾಗಲೇ ಸುವೇಂದು ಅಧಿಕಾರಿಯ ನೇಮ್ ಕ್ಲಿಯರ್ ಆಗಿದೆ ಅನ್ನುವಂಥದ್ರ ಬಗ್ಗೆ ನಮಗೆ ನಮ್ಮೆಲ್ಲರ ಮೂಲಗಳಿಂದ ಸಿಕ್ಕಿರುವಂಥ ಒಂದು ಮಾಹಿತಿ. ಬಟ್ ಇನ್ನೂ ಬೇರೆ ಯಾರ್ದಾದ್ರೂ ಹೆಸರು ಬಂದಿದೆಯಾ, ಚರ್ಚೆಗಳಾಗ್ತಾ ಇದೆಯಾ, ಇದೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿರುವಂಥ ವಿಚಾರ. ಬಟ್ ಈಗ ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿ ಪ್ರಕಾರ ಸುವೇಂದು ಅಧಿಕಾರಿಯ ಹೆಸರು ಆಲ್ಮೋಸ್ಟ್ ಈ ಒಂದು ಶಾಸಕಾಂಗ ಸಭೆಯಲ್ಲೂ ಕೂಡ ಅವರ ಹೆಸರಿಗೆ ಬೆಂಬಲ ಕೂಡ ಸಿಗ್ತಾ ಇದೆ ಅಂತೇಳಿ. ಇನ್ನು ಅದು ಬಿಟ್ಟರೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಿಮಗೆ ರೇಸ್ನಲ್ಲಿ ಇರುವಂತಹ ನಾಯಕರುಗಳು, ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ. ಪ್ರಮುಖ ಮುಂಚೂಣಿಯಲ್ಲಿರುವಂಥವರು ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ 4 ಹೆಸರುಗಳು ಕೇಳಿಬಂದವು. ಒಂದು ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಪೌಲ್, ಜೊತೆಗೆ ರೂಪಾ ಗಂಗೂಲಿ. ಸೊ ಈ 4 ಹೆಸರುಗಳು ಕೇಳಿ ಬರ್ತಾ ಇದ್ವು. ಬಟ್ ಈ 4 ಹೆಸರುಗಳ ಪೈಕಿ ಸುವೇಂದು ಅಧಿಕಾರಿಯ ಹೆಸರು ಬಹಳ ಮುಂಚೂಣಿಯಲ್ಲಿ ಇದೆ. ರೇಸ್ನಲ್ಲಿ ಅವ್ರು ಮುಂದಿದ್ದಾರೆ. ಯಾಕಂದರೆ ಮಮತಾ ಬ್ಯಾನರ್ಜಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಸುವೇಂದು ಅಧಿಕಾರಿ. ಎಲ್ಲಿ ಬಿಜೆಪಿಗೆ ಅಸ್ತಿತ್ವನೇ ಇಲ್ಲ ಅನ್ನೋ ಒಂದು ಸಂದರ್ಭ ಇದ್ದಾಗಲೂ ಕೂಡ ಹಿಂದಿನಿಂದಲೂ ಸಾಕಷ್ಟು ಜನ ಬಿಜೆಪಿಯ ನಾಯಕರುಗಳು ಅಲ್ಲಿ ಕೆಲಸ ಮಾಡಿದ್ದಾರೆ ನಿಜ. ಬಟ್ ಯಾವಾಗ 2000ನೇ ಇಸ್ವಿಯಲ್ಲಿ 2010ರಲ್ಲಿ ಇನ್ಫ್ಯಾಕ್ಟ್ 2020ರಲ್ಲಿ ಕ್ಷಮಿಸಿ, ಯಾವಾಗ ಇವರು ಸುವೇಂದು ಅಧಿಕಾರಿ TMC ತೊರೆದು ಬಿಜೆಪಿಗೆ ಬಂದರು, ಆಗ ಬಿಜೆಪಿಯಲ್ಲೂ ಕೂಡ ಒಂದು ರೀತಿ ಮಿಂಚಿನ ಸಂಚಲನ ಆಗಿತ್ತು. ಆಗ ಒಂದಷ್ಟು ವೋಟ್ಗಳೆಲ್ಲವೂ ಕೂಡ ಶಿಫ್ಟ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ TMCಯಲ್ಲೇ ಇದ್ದಂತಹ ಸುವೇಂದು ಅಧಿಕಾರಿ ಹಲವಾರು ಅಧಿಕಾರಗಳನ್ನು ಅನುಭವಿಸ್ತಾ ಇದ್ದಂಥವ್ರು, ಒಳ್ಳೊಳ್ಳೆ ಪೋರ್ಟ್ಫೋಲಿಯೋನ ಅನುಭವಿಸ್ತಾ ಇದ್ದಂಥವ್ರು ಅದನ್ನು ಬಿಟ್ಟು ಬಂದಿದ್ದಾರೆ. ಈಗ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಇಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೂಡ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಒಬ್ಬ ಮಹಿಳೆಗೆ DCM ಸ್ಥಾನ ನೀಡುವ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇವೆ. ಅದು ಸಾಧ್ಯತೆಗಳನ್ನು ಅಲ್ಲಗಳೆಯೋ ಹಾಗಿಲ್ಲ. ಸೊ DCM ರೇಸ್ನಲ್ಲಿರುವಂತಹ ಒಬ್ಬ ಬಿಜೆಪಿ ನಾಯಕಿ ಅಗ್ನಿಮಿತ್ರ ಪೌಲ್, ಜೊತೆಗೆ ಕೇಂದ್ರದ ಮಾಜಿ ಸಚಿವರೊಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ನಿಶಿತ್ ಪ್ರಾಮಾಣಿಕ್. ಸೊ ಇವರು ಇಬ್ಬರು DCM ಆಗಬಹುದೇನೋ ಅಂತೇಳಿ, ಬುಡಕಟ್ಟು ಸಮುದಾಯದ ಒಬ್ಬರಿಗೆ DCM ಪಟ್ಟ, ಜೊತೆಗೆ ಮಹಿಳೆಯೊಬ್ಬರಿಗೆ DCM ಸ್ಥಾನ ಕೊಡೋದ್ರ ಬಗ್ಗೆನೂ ಕೂಡ ಚಿಂತನೆ ಆಗ್ತಾ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಸುವೇಂದು ಅಧಿಕಾರಿಯ ಹಾದಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಅವರಿಗೆ ಸಾಕಷ್ಟು ಒಂದು ಬಲ ಇದೆ, ಶಾಸಕರ ಒಂದು ಬೆಂಬಲ ಕೂಡ ಇದ್ದೇ ಇದೆ. ಜೊತೆಗೆ ಅವರು TMCಯಲ್ಲಿ ಇದ್ದಂಥವ್ರು, TMCಯಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥವ್ರು, ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ವು, ಅದೆಲ್ಲವೂ ಬಿಟ್ಟು ಬಂದಿದ್ದಾರೆ ಈಗ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಗಾಳ ಸಿಎಂ ಆಯ್ಕೆ ಕೂಡ ಆಗುತ್ತೆ. ಶಾಸಕಾಂಗ ಸಭೆಗೆ ಈಗಾಗಲೇ ಅಮಿತ್ ಶಾ ಅವರು ಕೂಡ ಬಂದಿದ್ದಾರೆ. ಈ ಸಭೆ ಬಳಿಕ ಬಂಗಾಳ ಸಿಎಂ ಹೆಸರು ಘೋಷಣೆ ಆಗುತ್ತೆ. ಯಾವ ಹೆಸರು ಘೋಷಣೆ ಆಗುತ್ತೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಇದ್ದೇ ಇದೆ. ಯಾಕಂದರೆ ಈ ಹಿಂದಿನಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿರೋ ಹಾಗೆ ಕೆಲವೊಂದಷ್ಟು ಸರ್ಪ್ರೈಸ್ಗಳನ್ನು BJP ಕೊಟ್ಟಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಹೋದರೆ ಯಾರು ಸಿಎಂ ಆಗೇ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಇದ್ದಾಗಲೂ ಕೂಡ ಕೆಲವೊಂದಷ್ಟು ಸರ್ಪ್ರೈಸ್ ಹೆಸರುಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಅದು ಬಂಗಾಳದಲ್ಲಿ ಆಗುತ್ತಾ, ಸುವೇಂದು ಅಧಿಕಾರಿಯನ್ನು ದಾಟಿ ಅಥವಾ ಅವರನ್ನು ಬಿಟ್ಟು ಬೇರೆ ಇನ್ಯಾರಿಗಾದರೂ ಸಿಎಂ ಸ್ಥಾನ ಸಿಗುತ್ತಾ? ರೈಟ್ ನೋ ಸದ್ಯಕ್ಕಂತೂ ಅದು ಆ ಸಿಚುವೇಶನ್ ಬರೋದಿಲ್ಲ ಅಂತಲೇ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ನೆಕ್ಸ್ಟ್ ಏನು ಬೇಕಾದ್ರೂ ಆಗಬಹುದು. BJP ಯಾವ ರೀತಿಯಾಗಿ ನಿರ್ಧಾರವನ್ನು ತಗೊಳ್ಳುತ್ತೆ, ಶಾಸಕಾಂಗ ಸಭೆಯಲ್ಲಿ ಏನು ನಿರ್ಧಾರ ಹೊರಬರುತ್ತದೆ ಅನ್ನುವಂಥದ್ದು ಕುತೂಹಲ. ಇನ್ನು ಎಲ್ಲವೂ ಒಂದು ಕಂಡಂತೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ನಾಳೆಯಿಂದಲೇ BJP ಆಡಳಿತ ಶುರುವಾಗಬಹುದು. ನಾಳೆ ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ 9ನೇ ತಾರೀಕು, ಒಳ್ಳೆಯದು, ಟ್ಯಾಗೋರ್ ಅವರ ಜನ್ಮದಿನಾಚರಣೆ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನೂತನ ಸಿಎಂ ಆಯ್ಕೆಯಾಗಿ ನಾಳೆ ಪದಗ್ರಹಣಕ್ಕೆ ಪಶ್ಚಿಮ ಬಂಗಾಳ ಕೂಡ ಸಜ್ಜಾಗ್ತಾ ಇದೆ. ರಾಜಧಾನಿ ಕೋಲ್ಕತ್ತಾದಲ್ಲಿ ಒಂದು ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ಕೋಲ್ಕತ್ತಾ ನಗರದಲ್ಲಿ ಎಲ್ಲ ಕಡೆಯೂ ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಕಟೌಟ್ಗಳು, ಪೋಸ್ಟರ್ಗಳು ಈಗ ರಾರಾಜಿಸ್ತಾ ಇವೆ. ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಸೊ ಹಾಗಾಗಿ ಈಗ ಎಲ್ಲ ಸಿದ್ಧತೆಗಳನ್ನು ಅಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ರಿ, ಅಮಿತ್ ಶಾ ಅವರು ಶಾಸಕಾಂಗ ಸಭೆಗೆ ಆಗಮಿಸಿದಂಥ ಒಂದು ದೃಶ್ಯಗಳು ಈಗಾಗಲೇ ಚರ್ಚೆಗಳಾಗ್ತಾ ಇವೆ. ಅಮಿತ್ ಶಾ ಅವರ ನೇತೃತ್ವದಲ್ಲೇ ನಡೀತಾ ಇರುವಂಥ ಒಂದು ಶಾಸಕಾಂಗ ಸಭೆ. ಅಫ್ಕೋರ್ಸ್ BJP ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಹೆಸರನ್ನ ಫೈನಲ್ ಮಾಡಿ ಬಂದಿರ್ತಾರೆ. ಅಮಿತ್ ಶಾ ಅವರು ಯಾರ ಹೆಸರನ್ನು ಹೇಳ್ತಾರೋ ಅದನ್ನು ಯಾರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ದಲ್ಲೇ ಒಪ್ಕೊಳ್ಳುವಂಥ ಸಿಚುವೇಶನ್ ಖಂಡಿತವಾಗ್ಲೂ ಈಗಿದ್ದೇ ಇದೆ. ಅದಾದರೂ ಕೂಡ ಶಾಸಕರ ಒಂದು ಒಲವನ್ನು ನೋಡಬೇಕಲ್ಲ, ಶಾಸಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಬೇಕಲ್ಲ. ಸೊ ಹಾಗಾಗಿ ಒಂದು ಶಾಸಕಾಂಗದ ಒಂದು ಸಭೆ ಈಗ ನಡೀತಾ ಇದೆ. ನಾವು ಪ್ರತಿನಿಧಿ ಪ್ರಮೋದ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಮೋದ್, ಈಗ ಶಾಸಕಾಂಗ ಸಭೆ ಕೂಡ ನಡೀತಾ ಇದೆ. ನಾನು ಆಗಲೇ ಮಾತಾಡ್ತಾ ಇದ್ದೆ,
ಇದೆ. ಬಹುಶಃ ಆಲ್ರೆಡಿ ಹೆಸರಂತೂ ಫಿಕ್ಸ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಇನ್ನೇನು ಸ್ವಲ್ಪ ಮಾತುಕತೆ, ಶಾಸಕರ ಒಂದು ಅಭಿಪ್ರಾಯ ಏನಿದೆ ಅನ್ನುವಂಥದ್ರ ಬಗ್ಗೆ ಇದೊಂದು ಔಪಚಾರಿಕವಾಗಿ ಒಂದು ಶಾಸಕಾಂಗ ಸಭೆ ನಡೀತಿರ್ಬೋದು, ಡೋಂಟ್ ನೋ. ಸೊ ಯಾರ ಹೆಸರು ಅನ್ನುವಂಥದ್ದು ಕೂಡ ಈಗ ಕುತೂಹಲ. ಬಹುಶಃ ಆಲ್ಮೋಸ್ಟ್ ಸುವೇಂದು ಅಧಿಕಾರಿಗೇನೆ ಪಟ್ಟ ಸಿಗ್ಬೋದು, ಎಲ್ಲವೂ ಅಂದುಕೊಂಡಂತಾದ್ರೆ ನಾಳೆನೇ ಪದಗ್ರಹಣ ಸಮಾರಂಭ ಇರಲೂಬಹುದು. ಏನು ಹೇಳ್ತೀರಿ ಪ್ರಮೋದ್? ರೆಮಾನ್, ನೀವು ಹೇಳ್ದಂಗೆ ಈಗಾಗಲೇ ಹೆಸರು ಅಂತಿಮವಾಗಿರುತ್ತೆ. ಈಗಾಗಲೇ ಹೈಕಮಾಂಡ್ ಲೆವೆಲಲ್ಲಿ ಜೊತೆಗೆ ಸಂಸದೀಯ BJP ಸಂಸದೀಯ ಮಂಡಳಿ ಕೂಡ ಇರುತ್ತೆ, ಅಲ್ಲೂ ಕೂಡ ಚರ್ಚೆಯಾಗಿ ಅಥವಾ ಅನೌಪಚಾರಿಕವಾಗಿ ಒಂದು ಮಾತುಕತೆಯಾಗಿ ಒಂದು ಫೈನಲೈಸ್ ಆಗಿರುತ್ತೆ. ಆದರೆ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ಒಂದು ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಈ ಶಾಸಕಾಂಗ ಪಕ್ಷದ ನಾಯಕನಾಗಿ ಇವರನ್ನು ನಾವು ನಾಮಿನೇಟ್ ಮಾಡ್ತಾ ಇದ್ದೀವಿ ಅಥವಾ ಅವರನ್ನು ಆಯ್ಕೆ ಮಾಡ್ತಿದ್ದೀವಿ ಅನ್ನೋದನ್ನು ಮೊದಲು ಆಯ್ಕೆ ಮಾಡಬೇಕಾಗತ್ತೆ. ಆ ಪ್ರೊಸೀಜರಲ್ಲಾಗಿ ಆಯ್ಕೆ ಮಾಡಿದಂಥ ಬಳಿಕ ಅದೇ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಒಂದು ಪತ್ರವನ್ನು BJP ಪಕ್ಷದ ಅಧಿಕೃತವಾಗಿ ಆ ಲೆಟರೇಟ್ನಲ್ಲಿ ರಾಜಭವನಕ್ಕೆ ಕಳಿಸಬೇಕಾಗತ್ತೆ, ರಾಜ್ಯಪಾಲರಿಗೆ ನಡೆಸಬೇಕಾಗತ್ತೆ. ಆನಂತರ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡಿಸಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿ ಹೆಸರು ಈಗಾಗಲೇ ಬಹುಶಃ ಸುವೇಂದು ಅಧಿಕಾರಿ ಹೆಸರು ಮುಂಚೂಣಿಯಾಗಿ ಕೇಳಿಬರ್ತಾ ಇದೆ. ಬಟ್ BJPಯ ಹಿನ್ನೆಲೆಯನ್ನು ನೋಡ್ತಾ, BJP ಇಟ್ಟಿರುವಂಥ ಹೆಜ್ಜೆಯನ್ನು ನೋಡ್ತಾ, ಇವು ನೆವರ್ ನೋ ಯಾರನ್ನು ಹೇಳ್ತಾರೆ, ಹೇಗೆ ಹೇಳ್ತಾರೆ, ಅವ್ರ ಆಯ್ಕೆ ಹೆಂಗಿರುತ್ತೆ, ಪರ್ಮಿಟೇಷನ್ ಕಾಂಬಿನೇಷನ್ಸ್ ಹೆಂಗಿರುತ್ತೆ, ಇದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ನಿರ್ಧಾರ ಆಗುತ್ತೆ. ಬಟ್ ಸುವೇಂದು ಅಧಿಕಾರಿ ಫ್ರಂಟ್ ರನ್ನರ್ ಆಗಿದ್ದಾರೆ. ಕಾರಣ ಅವರಿಗೆ TMCಯಿಂದ ಅಲ್ಲಿ ಕರ್ಕೊಂಬಂದಾಗ ಬಹುಶಃ ನಾನಾ ರೀತಿಯ ಸಂಕಷ್ಟಗಳನ್ನು ಎದುರಿಸಿನೇ ಅವರು ಬಂದಿರೋದು. ಅಟ್ ದ ಸೇಮ್ ಟೈಮ್ TMCಯಿಂದ BJPಗೆ ಬರುವಂಥ ಸಂದರ್ಭದಲ್ಲಿ ಅವ್ರ ಬಳಿ ಇರಿಗೇಷನ್ ಸೇರಿದಂತೆ 5 ಪೋರ್ಟ್ಫೋಲಿಯೋ ಇತ್ತು. ಹೀಗಾಗಿ ಅಧಿಕಾರವನ್ನು ಬಿಟ್ಟು BJPಗೆ ಬಂದು ವಿಪಕ್ಷ ನಾಯಕನಾಗಿ ಮತ್ತೆ ಹೋರಾಟ ಮಾಡಿ ಈಗ ಮತ್ತೆ ಮುಖ್ಯಮಂತ್ರಿ ಸ್ಥಾನದ ಹತ್ರ ಬಂದಿದ್ದಾರೆ. ಹೀಗಾಗಿ ಎಲ್ಲ ಮಾನದಂಡವನ್ನು ನೋಡ್ತಾ ಇದ್ದಾರೆ. ಅವರು ಫ್ರಂಟ್ ರನ್ನರ್ ಇದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿಗೆ ಒಂದು ಮಹಿಳೆಗೆ ಕೊಡಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಉಪಮುಖ್ಯಮಂತ್ರಿನ ಮಹಿಳೆಗೆ ಕೊಡ್ತಾರೆ ಅನ್ನೋ ಮಾತುಗಳೇ ಸತ್ಯವಾಗಿದ್ದರೆ ಸಹಜವಾಗಿ ಮುಖ್ಯಮಂತ್ರಿ ಮಹಿಳೆ ಕೊಡುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಹೀಗಾಗಿ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ಸ್ ನೋಡ್ತಾ ಇದ್ರೆ ಅಂತ ಸುವೇಂದು ಅಧಿಕಾರಿ ಈಗಾಗಲೇ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಘೋಷಣೆ ಆಗುತ್ತೆ. ಸುಮಾರು 5 ಗಂಟೆ ಅಥವಾ 5:15 ಅಷ್ಟರಲ್ಲಿ ಅಧಿಕೃತ ಘೋಷಣೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು 2 ಜನ ಉಪಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಇಬ್ಬರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮಾಹಿತಿ ಬರ್ತಾ ಇದೆ ರೆಹಮಾನ್. ಅದರಲ್ಲಿ ಒಂದು ಮಹಿಳೆ, ಮತ್ತೊಂದು ಸ್ವಲ್ಪ ಆದಿವಾಸಿ ಜನಾಂಗಕ್ಕೆ ಕೂಡ ಕೊಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಯಾಕೆಂದರೆ ಡಾರ್ಜಿಲಿಂಗ್ ಸೇರಿದಂತೆ ಅಥವಾ ಬೋಡೋ ಕಮ್ಯುನಿಟಿ ಅಂತ ಏನು ಆ ಭಾಗದಲ್ಲಿ ಕರೀತಾರೆ, ಆ ಭಾಗದಲ್ಲಿ ಆಸಾಮಿ ಮತ್ತು ಪಶ್ಚಿಮ ಬಂಗಾಳದ ಬಾರ್ಡರ್ನಲ್ಲಿ ಹೆಚ್ಚಿರುವಂಥದ್ದು. ಹೀಗಾಗಿ ಆದಿವಾಸಿ ಕಮ್ಯುನಿಟಿಗೆ, ಬೋಡೋ ಸೇರಿದಂತೆ ಅಥವಾ ಇನ್ನಿತರ ಆದಿವಾಸಿ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ಸ್ ಕೊಟ್ಟರೆ ಪಶ್ಚಿಮ ಬಂಗಾಳ ಮತ್ತು ಆಸಾಮ್ ಎರಡೂ ರಾಜ್ಯಗಳಿಗೆ ಸ್ವಲ್ಪ ಸಹಾಯ ರಾಜಕೀಯವಾಗಿ ಅಥವಾ ಕಮ್ಯುನಿಟಿ ವೈಸ್ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಚರ್ಚೆ ನಡೀತದೆ. ಬಹುಶಃ ಎಲ್ಲವೂ ಫಿಕ್ಸ್ ಆಗಿದೆ, ಘೋಷಣೆ ಒಂದೇ ಬಾಕಿ. ಆದರೆ ಯಾರ ಹೆಸರು ಅನ್ನೋದೇ ಈಗಿನ $1 ಬಿಲಿಯನ್ ಪ್ರಶ್ನೆ. ಥ್ಯಾಂಕ್ ಯು ಪ್ರಮೋದ್.